Hi friends, welcome to YouTube channel Study Karnataka. This is the third act that is useful for KEA Welfare Officer and Field Inspector. ಇದು 9ನೇ ಕ್ಲಾಸ್ ಆಗಿದ್ದು ಇದರಲ್ಲಿ ನಾವು 3ನೇ ಆಕ್ಟ್ ಅನ್ನು ನೋಡ್ತಾ ಇದ್ದೀವಿ. 3ನೇ ಕಾಯ್ದೆಯನ್ನು ನೋಡ್ತಾ ಇದ್ದೀವಿ. ಈ ಕಾಯ್ದೆ ಹೆಸರು ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶಗಳ ಕಾಯ್ದೆ 1946. ದಟ್ ಈಸ್ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಕ್ಟ್ ಆಫ್ 1946. If you haven't attended the third mock test, it has been uploaded on the Telegram channel as well as the video is available on the YouTube. Please do watch those videos because mock tests are very much important for examination. ಅನುಕು ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡಿಲ್ಲ ಅಂದರೆ ದಯಮಾಡಿ ಅಟೆಂಡ್ ಮಾಡಿ, ಯಾಕಂದರೆ ಪ್ರತಿಯೊಂದು ಕ್ವಶನ್ನು ನಿಮಗೆ ಡೈರೆಕ್ಟ್ ಆಗಿ ಕೇಳೋ ಚಾನ್ಸ್ ಇರುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. In this video, we will be seeing Industrial Employment Standing Orders Act of 1946, some of the details about it and some of the facts that are needed for the examination. ಅಂದರೆ ಈ ಕಾಯ್ದೆಯಡಿ ಬರುವ ಹಲವಾರು ಪ್ರೊವಿಷನ್ಸನ್ನು ನಾವು ನೋಡೋಣ. ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶಗಳ ಕಾಯ್ದೆ 1946. ಇದರ ಮೇನ್ ಉದ್ದೇಶವೇನು, ಈ ಕಾಯ್ದೆಯ ಮೇನ್ ಉದ್ದೇಶವೇನು ಅಂದರೆ ಇದು ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಆ್ಯಕ್ಟ್? It is to provide uniform standing orders for workers, factories and working relationships. Now first we need to understand standing orders. What are standing orders? Standing orders are nothing but whenever an employer hires an employee, he has to tell him some details such as what is the working hour, what is the time period for which he need to come to the office, what are the facilities that are available for him and what is the lunch break. These type of informations are available in the standing orders. What happened in the initial stage, the government brought this standing order because the employer who were hiring the new people, they were forcing them to work as per their will because their motive was to maximize their profit. ಅಂದರೆ ಈಗ ನಮಗೆ ಇದರ ಮುಖ್ಯವಾದ ಉದ್ದೇಶವೇನೆಂದರೆ ಕಾರ್ಮಿಕರು, ಕಾರ್ಖಾನೆಗಳು ಮತ್ತು ಕೆಲಸದ ಸಂಬಂಧಗಳಿಗೆ ಏಕರೂಪ ಸ್ಥಾಯಿ ಆದೇಶಗಳನ್ನು ಒದಗಿಸುವುದು. ಹೌದಾ? ಈಗ ನಮಗೆ ಸ್ಥಾಯಿ ಆದೇಶವೆಂದರೆ ಏನು ಅದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಸ್ಥಾಯಿ ಆದೇಶವೆಂದರೆ ಅದು ಒಂದು ಈ ರೀತಿಯಾದ ಒಂದು ಆದೇಶ ಇರುತ್ತೆ. ಅದರಲ್ಲಿ ಯಾವುದೇ ಆದ ಒಬ್ಬ ಉದ್ಯೋಗದಾತನು ಒಬ್ಬ ವ್ಯಕ್ತಿಗೆ ಉದ್ಯೋಗ ನೀಡಿದಾಗ ಅವನ ಕೆಲಸದ ಸಮಯವೆಷ್ಟು, ಕೆಲಸದ ಅವಧಿ ಎಷ್ಟು, ಆ ಕೆಲಸದಲ್ಲಿ ಅವನಿಗೆ ಎಷ್ಟು ಬ್ರೇಕ್ ಸಿಗುತ್ತೆ, ಊಟಕ್ಕೆ ಎಷ್ಟು ಟೈಮ್ ಇರುತ್ತೆ. ಹೌದಾ? ಇದೇ ರೀತಿಯಾದ ಹಲವಾರು ಪ್ರೊವಿಷನ್ಸನ್ನು ಆ ಆದೇಶಗಳಲ್ಲಿ ನೀಡಿರುತ್ತಾರೆ. ಹೌದಾ? ಇದನ್ನು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಎಂದು ಕರೀತಾರೆ. ಗೋರ್ಮೆಂಟ್ ಇದನ್ನು ಹೊರತರಲಿಕ್ಕೆ ಅಂದರೆ ಒಂದು ಟೆಂಪ್ರರಿ ಸ್ಟ್ಯಾಂಡಿಂಗ್ ಆರ್ಡರ್, ಒಂದು ಮಾಡೆಲ್ ಸ್ಟ್ಯಾಂಡಿಂಗ್ ಆರ್ಡರನ್ನು ತರಲಿಕ್ಕೆ ರೀಸನ್ ಏನಂದರೆ, ಮೊದಲು ಉದ್ಯೋಗದಾತರು ಯಾವುದೇ ಆದ ಉದ್ಯೋಗಿಯನ್ನು ಅವರು ಕೆಲಸಕ್ಕೆ ಇಟ್ಕೊಂಡ ಮೇಲೆ ತನ್ನ ಮನಸ್ಸಿಗೆ ಬಂದಷ್ಟು ಕಾಲ ಅವರಿಗೆ ದುಡಿಸ್ಕೋತಿದ್ರು. ಹೌದಾ? ಏಕೆ? ಅವರ ಮೇನ್ ಉದ್ದೇಶವೆಂದರೆ ಅವರಿಗೆ ಲಾಭವಾಗಬೇಕು. ಇದನ್ನು ಭಾಳ ಮಿಸ್ಯೂಸ್ ಆಗ್ತಾ ಇರೋದು ಒಂದೇ ಒಂದು ಕಾರಣದಿಂದಾಗಿ ಗೌರ್ಮೆಂಟ್ ಏನು ಮಾಡ್ತು, ನಮ್ಮದೇ ಆದ ಒಂದು ಮಾಡೆಲ್ ಸ್ಟ್ಯಾಂಡಿಂಗ್ ಆರ್ಡರ್ ಇರುತ್ತೆ, ಅಂದರೆ ಸ್ಥಾಯಿ ಆದೇಶವಿರುತ್ತೆ. ಆ ಆದೇಶವನ್ನು ಮುಂದಿಟ್ಟುಕೊಂಡು ನೀವು ನಿಮಗೆ ಬೇಕಾದ ಒಂದು ಸ್ಥಾಯಿ ಆದೇಶವನ್ನು ತಯಾರು ಮಾಡಿ, ಆದರೆ ಅದು ಹಲವಾರು ಷರತ್ತುಗಳನ್ನು ಅನ್ವಯಿಸಿರುತ್ತೆ. ಆ ಷರತ್ತುಗಳನ್ನು ಇದು ಉಲ್ಲಂಘನೆ ಮಾಡಬಾರ್ದು. ಅದನ್ನು ಇವರು ಸ್ಥಾಯಿ ಆದೇಶವೆಂದು ಕರೆಯುತ್ತಾರೆ. ಐ ಹೋಪ್ ದಿಸ್ ಈಸ್ ಅಂಡರ್ಸ್ಟ್ಯಾಂಡ್ ಫಾರ್ ಯು ಬಿಕಾಸ್ ದೀಸ್ ಆರ್ ಫ್ಯಾಕ್ಚುಯಲ್ ಪಾಯಿಂಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್. ಈಗ ನಮಗೆ ಸ್ಥಾಯಿ ಆದೇಶವೆಂದರೆ ಏನೆಂದು ಗೊತ್ತಾದ ಮೇಲೆ ಮಾತ್ರ ನಾವು ಈ ಕಾಯ್ದೆಯ ಮುಂದಿನ ಹಲವಾರು ಪ್ರೊವಿಷನ್ಸನ್ನು ನೋಡ್ಬೋದು. ನೆಕ್ಸ್ಟ್, ದ ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ದಿಸ್ ಆ್ಯಕ್ಟ್ ಈಸ್ ಟು ಮಿನಿಮೈಸ್ ದಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ವರ್ಕರ್ಸ್. ರೈಟ್? ಬಿಕಾಸ್ ಆಫ್ ದಿ ಸ್ಟ್ಯಾಂಡಿಂಗ್ ಆರ್ಡರ್ ವಾಟ್ ಹ್ಯಾಪನ್ಸ್, ದ ಎಂಪ್ಲಾಯರ್ ಈಸ್ ನಾಟ್ ಏಬಲ್ ಟು ಫೋರ್ಸ್ ದಿ ಎಂಪ್ಲಾಯಿ ಟು ವರ್ಕ್ ಮೋರ್. ಅಂದರೆ ಕಾರ್ಮಿಕರ ಶೋಷಣೆಯನ್ನು ಕಡಿಮೆ ಮಾಡುತ್ತದೆ ಈ ಕಾಯ್ದೆ. ಯಾಕಂದರೆ ಈಗ ಒಂದು ನಿಮ್ಮ ಹತ್ತಿರ ಒಂದು ಸ್ಥಾಯಿ ಕಾಯ್ದೆ ಇದ್ದರೆ, ಅಂದರೆ ಸ್ಥಾಯಿ ಆದೇಶವಿದ್ದರೆ ಅದರಲ್ಲಿ ನಿಮಗೆ 9 ತಾಸು ಕೆಲಸ ಮಾಡಬೇಕಂತ ಹೇಳಿರ್ತಾರೆ. ಹೌದಾ? ಆ ಆದೇಶದಿಂದ ನಿಮಗೆ ಕೇವಲ ಅವರು 9 ತಾಸಿಗೆ ಮಾತ್ರ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ. ಅದರಿಗಿಂತ ನೀವು ಹೆಚ್ಚಾಗಿ ವರ್ಕ್ ಮಾಡಿದರೆ ಅವರು ನಿಮಗೆ ಒಂದು ಎಕ್ಸ್ಟ್ರಾ ಪೇ ಮಾಡ್ತಾರೆ. ಇಲ್ಲಾಂದರೆ ಅದನ್ನು ನೀವು ಇಲ್ಲೀಗಲ್ ಅಂತ ಪ್ರೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹೌದಾ? ಸೊ ಹೀಗಾಗಿ ಕಾರ್ಮಿಕರ ಶೋಷಣೆಯನ್ನು ಕೂಡ ಇದು ತಡೆಯುತ್ತೆ. ಇದರ ಎರಡನೇ ಉದ್ದೇಶವಾಗಿದೆ. ನೆಕ್ಸ್ಟ್, ದ ಥರ್ಡ್ ಆಬ್ಜೆಕ್ಟಿವ್ ಇಸ್ ದಟ್ ಟು ಪ್ರಮೋಟ್ ಇಂಡಸ್ಟ್ರಿಯಲ್ ಪೀಸ್ ಆ್ಯಂಡ್ ಹಾರ್ಮೋನಿ. ಅಂದರೆ ಕೈಗಾರಿಕಾ ಶಾಂತಿ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಹೌದಾ? ಈಗ ಯಾವುದೇ ಆದ ಒಂದು ಆದೇಶವಿದ್ದಲ್ಲಿ ನಿಮಗೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಹೌದಾ? ಅದನ್ನು ನೀವು ಉಲ್ಲಂಘನೆ ಮಾಡಲಿಕ್ಕೆ ಬರಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಯಾವುದೇ ಆದ ಸಂಘರ್ಷಣವನ್ನು ಉಂಟು ಮಾಡಲಿಕ್ಕೆ ಯಾವುದೇ ಆದ ಒಂದು ಅವಕಾಶ ಇರೋದಿಲ್ಲ. ಸೊ ಹೀಗಾಗಿ ಕೈಗಾರಿಕಾ ಶಾಂತಿ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ.
So these are the objectives. Please do remember these objectives because it can be asked in MCQs. ನೆಕ್ಸ್ಟ್ ವೇರ್ ಆಲ್ ಇಟ್ ಈಸ್ ಅಪ್ಲಿಕೇಬಲ್ ಅಂದರೆ ಇದು ಎಲ್ಲಿ ಈ ಕಾಯ್ದೆಯು ಯಾವ ಕಾರ್ಖಾನೆಗಳಿಗೆ ಅನ್ವಯವಾಗುತ್ತದೆ. ಇಟ್ ಸೇಸ್ ದ್ಯಾಟ್ ಇಟ್ ಅಪ್ಲೈಸ್ ಟು ದಿ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ವಿದಿನ್ ಇಂಡಿಯಾ. ಡೂ ರಿಮೆಂಬರ್ ಇಟ್ ಈಸ್ ಅಪ್ಲೈಸ್ ಟು ದಿ ವಿದಿನ್ ಇಂಡಿಯಾ ವಿಚ್ ಹ್ಯಾಸ್ more than 100 workmen at present or noted on any day in the preceding year. Preceding year means 12 months, right? Within 12 months, if on any one day there are 100 workers, those are working in an industry, then this law is applicable. Or else at present there are 100 workers who are working, then for that industry also this act is applicable. The second provision is that it is also applicable to such an industry where appropriate government make it applicable to the industry even if less than 100 workmen are employed if it feels necessary. That means if the government feels it necessary that this law should apply to that industry because it is one of the important industry and there should be some standing orders. If this is the situation, the government will pass a notification or gazette stating that this law should apply to that industry also, right? ಅಂದರೆ ಈ ಕಾಯ್ದೆ ಎಲ್ಲಿ ಅನ್ವಯವಾಗುತ್ತೆ ಅಂದರೆ ಹಿಂದಿನ ವರ್ಷದಲ್ಲಿ ಯಾವುದೇ ದಿನದಂದು ಗಮನಿಸಿದಂತೆ ಅಥವಾ ಪ್ರಸ್ತುತ 100ಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವ ಕೈಗಾರಿಕಾ ಸಂಸ್ಥೆಗಳಿಗೆ ಅನ್ವಯಿಸುತ್ತದೆ. ನೆನಪಿಡಿ, ಈ ಕಾಯ್ದೆ ಕೇವಲ ಭಾರತದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಂಪ್ನಿಗಳ ಮೇಲೆ ಅನ್ವಯ ಆಗುತ್ತೆ. ನೀವು ಹಿಂದಿನ 12 ತಿಂಗಳಲ್ಲಿ ಯಾವುದಾದ್ರೂ ಒಂದು ದಿನ 100 ಜನ ಕೆಲಸ ಮಾಡಿರಬೇಕು ಆ ಉದ್ಯಮದಲ್ಲಿ, ಅಥವಾ ಈಗ ಪ್ರಸ್ತುತ 100 ಜನ ಉದ್ಯಮ ಮಾಡ್ತಿದ್ದರೆ ಉದ್ಯೋಗಿಯವರು ಇದ್ದರೆ ಅಂಥ ಒಂದು ಕಾಯ್ದೆ ಇದಕ್ಕೆ ಆ ಉದ್ಯಮಕ್ಕೆ ಅಪ್ಲೈ ಆಗುತ್ತೆ. ಮತ್ತೊಂದು ಏನು ಕೊಟ್ಟಿದ್ದಾರೆ, ಯಾವುದೇ ಆದ ನಿರ್ದಿಷ್ಟವಾದ ಸರ್ಕಾರ ಒಂದು ಉದ್ಯಮವನ್ನು ಮುಖ್ಯವಾದದ್ದು ಮತ್ತು ಅಲ್ಲಿ ಈ ಕಾಯ್ದೆ ಅಪ್ಲೈ ಆಗಬೇಕೆಂದು ಅವರು ನಿರ್ಧಾರ ಮಾಡಿದರೆ, ಒಂದು ವೇಳೆಯಲ್ಲಿ 100 ಜನಕ್ಕಿಂತ ಕಡಿಮೆ ಜನ ವರ್ಕ್ ಮಾಡ್ತಿದ್ರೂ ಕೂಡ ಅಂಥ ಒಂದು ಉದ್ಯಮಕ್ಕೆ ಈ ಕಾಯ್ದೆಯು ಅನ್ವಯಿಸುತ್ತದೆ. ಹೌದಾ? ನೆಕ್ಸ್ಟ್, ಹೂ ಆರ್ ನಾಟ್ ಕನ್ಸಿಡರ್ಡ್ ಆಸ್ ವರ್ಕರ್ಸ್ ಅಂಡರ್ ದಿಸ್. ಅಂದರೆ ಇದರಲ್ಲಿ ಯಾರನ್ನು ಉದ್ಯಮಿಯೆಂದು ಪರಿಗಣಿಸಲಾಗುವುದಿಲ್ಲ ಅಥವಾ ಕಾರ್ಮಿಕವೆಂದು ಪರಿಗಣಿಸಲಾಗುವುದಿಲ್ಲ. A workman does not include employees engaged in managerial or administrative capacity or supervisor capacity. That means if he is manager he is in the managerial position or an administrative officer or he is a supervisor, these posts or positions are not considered as employee in this act. And it has also mentioned that for these persons the salary should be more than 10,000 rupees. Do remember, if at all these are not considered as employee only if their salary is more than 10,000 rupees. Next, it does not include works subjected to army, navy or Air Force Act or police. That means whoever working in the army, navy or police, those kind of peoples are not considered as employees in this Standing Order Act of 1946. ಅಂದರೆ ಇದರ ಅಡಿಯಲ್ಲಿ ಯಾರನ್ನು ಕಾರ್ಮಿಕರೆಂದು ಪರಿಗಣಿಸಲಾಗುವುದಿಲ್ಲ. ಕೆಲಸಗಾರರು ವ್ಯವಸ್ಥಾಪನಾ ಅಥವಾ ಆಡಳಿತಾತ್ಮಕ ಸಾಮರ್ಥ್ಯ ಅಥವಾ ಮೇಲ್ವಿಚಾರಣಾ ಸಾಮರ್ಥ್ಯದಲ್ಲಿ ತೊಡಗಿರುವ ಉದ್ಯೋಗಿಗಳನ್ನು ಒಳಗೊಂಡಿರುವುದಿಲ್ಲ. ಹೌದಾ? ಆಡಳಿತಾತ್ಮಕ, ವ್ಯವಸ್ಥಾಪನಾ ಮತ್ತು ಮೇಲ್ವಿಚಾರಕ ಈ ಮೂರರಲ್ಲಿ ಯಾರಾದರೂ ಇದ್ದರೂ ಅವರನ್ನು ಇವರು ಕೆಲಸಗಾರರೆಂದು ಪರಿಗಣಿಸುವುದಿಲ್ಲ. ಮತ್ತೊಂದು ಏನು ಷರತ್ತು ಕೊಟ್ಟಿದ್ದಾರೆ ಅಂದರೆ ಇವರ ತನಕ ಅಂದರೆ ಇವರ ವೇತನ 10,000ಗಿಂತ ಹೆಚ್ಚಿಗೆ ಇರಬೇಕು ತಿಂಗಳಕ್ಕೆ. ನೆಕ್ಸ್ಟ್, ಇದು ಭೂಸೇನೆ, ನೌಕಾಪಡೆ ಕಾಯ್ದೆ, ವಾಯುಪಡೆ ಕಾಯ್ದೆ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರನ್ನು ಅಂದರೆ ಅಲ್ಲಿ ಕೆಲಸ ಮಾಡುವವರನ್ನು ಕೆಲಸಗಾರರೆಂದು ಪರಿಗಣಿಸುವುದಿಲ್ಲ ಈ ಕಾಯ್ದೆ. Next, these are some of the provisions that are important for examination. It says that it is mandatory for every employer covered under this act to get standing order certified by submitting 5 draft copies to the certifying officer. Right? That means whenever a standing order is prepared by an employer or an industry, it should be submitted to the certifying officer, and that too 5 copies of the draft should be submitted to the certifying officer and it should get signed. ಅಂದರೆ ಕನ್ನಡದಲ್ಲಿ ಈ ಕಾಯ್ದೆಯಡಿ ಬರುವ ಪ್ರತಿಯೊಬ್ಬ ಉದ್ಯೋಗಿಯು ಪ್ರಮಾಣೀಕರಣ ಅಧಿಕಾರಿಗೆ
5 ಕರಡು ಪ್ರತಿಗಳನ್ನು ಸಲ್ಲಿಸುವ ಮೂಲಕ ಸ್ಥಾಯಿ ಆದೇಶವನ್ನು ಪ್ರಮಾಣೀಕರಿಸುವುದು ಕಡ್ಡಾಯವಾಗಿದೆ. ಹೌದಾ, ಇಲ್ಲಿ ಇಂಪಾರ್ಟೆಂಟ್ ಏನಂದರೆ 5 ಕರಡು ಪ್ರತಿಗಳನ್ನು ಅವನು ಪ್ರಮಾಣೀಕರಿತ ಅಂದರೆ ಯಾರು ಪ್ರಮಾಣೀಕರಣ ಮಾಡ್ತಾರೋ ಅಂಥವರಿಗೆ 5 ಕರಡು ಪ್ರತಿಗಳನ್ನು ಅವನು ನೀಡಬೇಕು. ನೆಕ್ಸ್ಟ್ ಇಟ್ ಸೇಸ್ ದ್ಯಾಟ್ ಸರ್ಟಿಫೈಯಿಂಗ್ ಆಫೀಸರ್ ಸಚ್ ಆಸ್ ಲೇಬರ್ ಕಮಿಷನರ್ ಆರ್ ರೀಜನಲ್ ಲೇಬರ್ ಕಮಿಷನರ್ and also includes any other officer appointed to perform the functions of certifying officer. ಅಂದರೆ ಕಾರ್ಮಿಕ ಆಯುಕ್ತರು ಅಥವಾ ಪ್ರಾದೇಶಿಕ ಕಾರ್ಮಿಕ ಆಯುಕ್ತರಂತಹ ಪ್ರಮಾಣೀಕರಿಸುವ ಅಧಿಕಾರಿ ಮತ್ತು ಪ್ರಮಾಣೀಕರಿಸುವ ಅಧಿಕಾರಿಯ ಕಾರ್ಯಗಳನ್ನು ನಿರ್ವಹಿಸಲು ನೇಮಕಗೊಂಡ ಯಾವುದೇ ಇತರ ಅಧಿಕಾರಿಯನ್ನು ಸಹ ಒಳಗೊಂಡಿರುತ್ತದೆ. ಅಂದರೆ ಅಂಥ ಒಬ್ಬ ವ್ಯಕ್ತಿಯನ್ನು ಸೂಕ್ತವಾದ ಸರ್ಕಾರ ನೇಮಕ ಮಾಡುತ್ತೆ. ಡೀಟೇಲ್ಸ್ ಎನ್ಕ್ಲೋಸ್ ಇನ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂದರೆ ಈಗ ಒಂದು ಯಾವುದೇ ಆದ ಒಂದು ಆದೇಶವಿದ್ದಲ್ಲಿ ಅದರಲ್ಲಿ ಯಾವ ಯಾವ ವಿವರಗಳನ್ನು ಲಗತ್ತಿಸಲಾಗಿರುತ್ತದೆ. ಇಟ್ ಇನ್ಕ್ಲೂಡ್ಸ್ ವರ್ಕ್ಮ್ಯಾನ್ ಕ್ಲಾಸಿಫಿಕೇಶನ್ ಸಚ್ ಆಸ್ ಪರ್ಮನೆಂಟ್, ಹಿ ಈಸ್ ವರ್ಕಿಂಗ್ ಆಸ್ ಎ ಪರ್ಮನೆಂಟ್ ವರ್ಕ್ಮ್ಯಾನ್, ಆರ್ ಹಿ ಈಸ್ ಟೆಂಪ್ರರಿ, ಆರ್ ಹಿ ಈಸ್ ಪ್ರೊಬೇಷನರಿ, ಆರ್ ಎಲ್ಸ್ ಹಿ ಈಸ್ ಅನ್ ಇಂಟರ್ನ್. Like these type of details are included in the workman classification. In the second is method of informing the workman about working hours, holiday, etc. In the standing orders, it says about the fixed holidays, optional leaves, right? Fixed holidays will be Jan 26, August 15. These are some of the fixed holidays. Next, it also includes attendance and conditions of granting leaves. Right? It also talks about conditions of termination. If at all you are terminating an employee, what is the condition or what is the compensation that you are paying for him, or suspension from the employment. If at all you suspend him from the employment, then what is the benefit that you are giving to him, or else what are the other opportunities that you will be providing to that employment. Then it also talks about means of redressal for workmen or any other matter. ಈ ಸ್ಥಾಯಿ ಆದೇಶಗಳಲ್ಲಿ ಲಗತ್ತಿಸಲಾದ ವಿವರಗಳೆಂದರೆ ಕೆಲಸಗಾರರ ವರ್ಗೀಕರಣ, ಅಂದರೆ ಅವನು ಕಾಯಮಾಗಿ ಕೆಲಸ ಮಾಡ್ತಿದ್ದಾನ ಅಥವಾ ತಾತ್ಕಾಲಿಕವಾಗಿ ಅವನನ್ನು ಕೆಲಸಕ್ಕೆ ತಗೊಳ್ಳಲಾಗಿದೆ ಅಥವಾ ಅವನು ಪ್ರೊಬೇಷನರಿ ಇದ್ದಾನ, ಈ ರೀತಿಯಾದ ಇತ್ಯಾದಿ ವರ್ಗಗಳನ್ನು ವಿಂಗಡಿಸಲಾಗಿರುತ್ತದೆ. ನೆಕ್ಸ್ಟ್ ಕೆಲಸದ ಸಮಯ, ರಜಾದಿನ ಇತ್ಯಾದಿಗಳ ಬಗ್ಗೆ ಕೆಲಸಗಾರರಿಗೆ ತಿಳಿಸುವ ವಿಧಾನವಾಗಿದೆ. ಅಂದರೆ ಈ ಎಲ್ಲ ಪಾಯಿಂಟ್ಗಳನ್ನು ಈ ಸ್ಥಾಯಿ ಆದೇಶಗಳಲ್ಲಿ ನಮೂದಿಸಲಾಗಿರುತ್ತದೆ. ನೆಕ್ಸ್ಟ್ ಹಾಜರಾತಿ ಮತ್ತು ರಜೆ ನೀಡುವ ಷರತ್ತುಗಳು ಇತ್ಯಾದಿಗಳನ್ನು ಕೂಡ ಇದು ಒಳಗೊಂಡಿರುತ್ತದೆ. ಹಾಗೂ ಕೆಲಸದಿಂದ ತೆಗೆದುಹಾಕುವ ಷರತ್ತುಗಳು, ಅಂದರೆ ಈಗ ಒಂದು ವೇಳೆ ನೀವು ಯಾವುದೇ ಆದ ಒಬ್ಬ ಉದ್ಯೋಗಿಯನ್ನು ಕೆಲಸದಿಂದ ತೆಗೆದುಹಾಕಿದರೆ ಅವನಿಗೆ ನೀವು ಎಷ್ಟು ತಿಂಗಳ ಸಂಬಳವನ್ನು ನೀಡ್ತೀರಾ, ಹೌದಾ, ತೆಗೆದು ಹಾಕಲಿಕ್ಕೆ ಕಾರಣವೇನು, ಈ ರೀತಿಯಾದ ಎಲ್ಲ ಹಲವಾರು ಷರತ್ತುಗಳನ್ನು ಮತ್ತು ಯಾವುದು ಫೆಸಿಲಿಟೀಸ್ ಕೊಡಬೇಕು ಇವನ್ನೆಲ್ಲ ಕೂಡ ಆ ಆದೇಶದಲ್ಲಿ ಬರೆದಿರುತ್ತಾರೆ. ನೆಕ್ಸ್ಟ್ ಕೆಲಸಗಾರರಿಗೆ ಅಥವಾ ಇತರ ಯಾವುದೇ ವಿಷಯಕ್ಕೆ ಪರಿಹಾರದ ವಿಧಾನಗಳನ್ನು ಕೂಡ ಅದರಲ್ಲಿ ಬರೆದಿರುತ್ತಾರೆ. ಸ್ಟ್ಯಾಂಡಿಂಗ್ ಆರ್ಡರ್ಸ್ ಫೈನಲಿ ಸರ್ಟಿಫೈಡ್ ಬೈ ದಿ ಸರ್ಟಿಫೈಯಿಂಗ್ ಆಫೀಸರ್ is not liable to change except an agreement between the employer and employee until the expire of 6 months from the date on which the standing order or the last modification came into operation. ಅಂದರೆ ಯಾವುದೇ ಆದ ಒಂದು ಆದೇಶವನ್ನು ನೀವು ಪ್ರಮಾಣೀಕರಿಸಿದ ದಿನಾಂಕದಿಂದ 6 ತಿಂಗಳವರೆಗೆ, ಹೌದಾ, 6 ತಿಂಗಳವರೆಗೆ ನಿಮಗೆ ಯಾವುದೇ ಆದ ಬದಲಾವಣೆಯನ್ನು ಮಾಡಲಿಕ್ಕೆ ಅಧಿಕಾರವಿರುವುದಿಲ್ಲ. ಒಂದು ವೇಳೆ ನೀವು ಬದಲಾವಣೆ ಮಾಡಬೇಕಾದ್ರೆ ಉದ್ಯೋಗಿ ಮತ್ತು ಉದ್ಯೋಗದಾತರ ಇಬ್ಬರ ಒಂದು ಒಪ್ಪಂದವಿರಬೇಕು, ಹೌದಾ. ಆ ಒಪ್ಪಂದವಿದ್ದರೆ ಮಾತ್ರ ನೀವು 6 ತಿಂಗಳ ಒಳಗಾಗಿ ಅದನ್ನು ನೀವು ಬದಲಾವಣೆ ಮಾಡಬಹುದು. ಇಲ್ಲದಿದ್ದರೆ ಒಂದು ಪ್ರಮಾಣೀಕರಿಸಿದ ಯಾವುದೇ ಆದ ಒಂದು ಆದೇಶವನ್ನು 6 ತಿಂಗಳವರೆಗೆ ನಿಮಗೆ ಬದಲಾವಣೆ ಮಾಡಲಿಕ್ಕೆ ಯಾವುದೇ ಆದ ಅಧಿಕಾರ ಇರುವುದಿಲ್ಲ. ಒಂದು ವೇಳೆ ನಿಮಗೆ ಹಾಗೆ ಬದಲಾವಣೆ ಮಾಡಬೇಕನ್ನಿಸಿದ್ದು ಮತ್ತು ನಿಮಗೆ ಯಾವುದೇ ಆದ ಅದರಲ್ಲಿ ನಿಮಗೆ ಯಾವುದೇ ಆದ ತೊಂದರೆ ಉಂಟಾದಲ್ಲಿ, ಹೌದಾ, ಯಾವುದೇ ಆದ ಒಂದು ತೊಂದರೆ ಉಂಟಾದಲ್ಲಿ ನೀವು ಅಪಿಲೇಟ್ ಟ್ರಿಬ್ಯುನಲ್ಗೆ ನೀವು ಹೋಗ್ಬೋದು. ಅಪಿಲೇಟ್ ಟ್ರಿಬ್ಯುನಲ್ಗೆ ಹೋಗಿದ್ದರೆ ಅಲ್ಲಿ ನಿಮಗೆ ಪರಿಹಾರವನ್ನು ನೀಡಲಾಗುತ್ತೆ. ದಟ್ ಮೀನ್ಸ್ ದಿಸ್ ಆ್ಯಕ್ಟ್ ಟೆಲ್ಸ್ ಅಬೌಟ್ ದ್ಯಾಟ್ ಇಫ್ ಎಟ್ ಆಲ್ ಸ್ಟ್ಯಾಂಡಿಂಗ್ ಆರ್ಡರ್ ಈಸ್ ಸರ್ಟಿಫೈಡ್ ಬೈ ಸರ್ಟಿಫೈಯಿಂಗ್ ಆಫೀಸರ್ ಆ್ಯಂಡ್ ಇಫ್ ಎಟ್ ಆಲ್ ಯು ಆರ್ aggrieved by that order, then you can go to the appellate authority
within 30 days. It talks about within 30 days. Do remember these points and please do make the points of that because these facts are very much important for examination. ಅಂದರೆ ಇದು ಹೇಳುವುದೇನೆಂದರೆ ಪ್ರಮಾಣೀಕರಣ ಅಧಿಕಾರಿಯ ಆದೇಶದಿಂದ ತೊಂದರೆಗೊಳಗಾದ ಯಾವುದೇ ಸಂಬಂಧಿತ ಪಕ್ಷವು 30 ದಿನಗಳಲ್ಲಿ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. ಇಲ್ಲಿ ನೆನಪಿಟ್ಕೋಬೇಕಾಗಿದ್ದಂದ್ರೆ ಕೇವಲ 30 ದಿನದ ಒಳಗಾಗಿ ನೀವು ಮೇಲ್ಮನವಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್, ದ ಅಪಿಲೇಟ್ ಅಥಾರಿಟಿ ಶಾಲ್ ದೇರ್ ಆಫ್ಟರ್ ಸೆಂಡ್ ಕಾಪೀಸ್ ಆಫ್ ದಿ ಸ್ಟ್ಯಾಂಡಿಂಗ್ ಆರ್ಡರ್ ಇಫ್ ಅಮೆಂಡೆಡ್ ಟು ದಿ ರಿಲೇಟೆಡ್ ಪಾರ್ಟೀಸ್ ವಿದಿನ್ 7 days. ಅಂದರೆ ನೀವು ಮೇಲ್ಮನವಿ ಹೋದ ಮೇಲೆ ನಿಮಗೆ ಯಾವುದೇ ಆದ ಒಂದು ತೊಂದರೆ ಆದಲ್ಲಿ ಅದಕ್ಕೆ ಪರಿಹಾರ ಸಿಕ್ಕಿದ್ದೇ ಆದಲ್ಲಿ ಅಂಥ ಒಂದು ಆದೇಶವನ್ನು ತಿದ್ದುಪಡಿ ಮಾಡಲಾಗುತ್ತೆ. ಹೌದಾ? ಆ ತಿದ್ದುಪಡಿ ಮಾಡಿದ ಆದೇಶದ ಪ್ರತಿಯೊಂದಿಗೆ ನೀವು 7 ದಿನದ ಒಳಗಾಗಿ ಸಂಬಂಧಿತ ಪಕ್ಷಗಳಿಗೆ ಕಳುಹಿಸತಕ್ಕದ್ದು. ಸೊ ಹಿಯರ್ ಇಸ್ ದಿ ಕ್ವಶನ್ ಫಾರ್ ಟುಡೇ. ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಕೋಡಿಫೈಡ್ ಡ್ಯಾಶ್ ನಂಬರ್ ಆಫ್ ಲಾಸ್ ಇಂಟು 4 codes. ಅಂದರೆ ಕೇಂದ್ರ ಸರ್ಕಾರವು ಎಷ್ಟು ಸಂಖ್ಯೆಯ ಕಾನೂನುಗಳನ್ನು 4 ಕೋಡ್ಗಳಾಗಿ ಕ್ರೋಢೀಕರಿಸಿದೆ. ಇದನ್ನು ಎಲ್ಲರೂ ಕಮೆಂಟ್ ಮಾಡಿ ಹೇಳಿ. It will be happy if you share with your friends, and if you have liked the video, please hit the like button. Next, this act also talks about payment of subsistence allowance. ಅಂದರೆ ಜೀವನಾಧಾರ ಭತ್ಯೆ ಪಾವತಿಯ ಬಗ್ಗೆ ಕೂಡ ಈ ಕಾಯ್ದೆ ಹೇಳುತ್ತದೆ. ಇದೇನು ಹೇಳುತ್ತಂದರೆ ಒಂದು ವೇಳೆ ಯಾವುದೇ ಆದ ಒಬ್ಬ ಉದ್ಯೋಗಿಯ ಮೇಲೆ ಕೆಲವು ಕಾರಣಗಳಿಂದಾಗಿ ವಿಚಾರಣಾ ನಡೆಯುತ್ತಿದ್ದಲ್ಲಿ, ಹೌದಾ, ಅಂಥ ಒಂದು ವಿಚಾರಣೆ ನಡೆಯುವ ಸಮಯದಲ್ಲಿ ಆ ಅವಧಿಯಲ್ಲಿ ಅವನನ್ನು ನೀವು ಅಮಾನತುಗೊಳಿಸಿದ್ದೇ ಆದಲ್ಲಿ ಅವನಿಗೆ ನೀವು ಎಷ್ಟು ಭತ್ಯೆಯನ್ನು ನೀಡಬೇಕು, ಎಷ್ಟು ಪೇಮೆಂಟನ್ನು ಮಾಡಬೇಕು. ದಟ್ ಮೀನ್ಸ್ ಡ್ಯೂ ಟು ಸಮ್ ರೀಸನ್ ಇಫ್ ದೇರ್ ಈಸ್ ಅನ್ ಎನ್ಕ್ವೈರಿ ರನ್ನಿಂಗ್ ಆನ್ ಎನ್ ಎಂಪ್ಲಾಯಿ ಆ್ಯಂಡ್ ಇಫ್ ಹಿ ಈಸ್ ಸಸ್ಪೆಂಡೆಡ್ ಫಾರ್ ದ್ಯಾಟ್ ಪೀರಿಯಡ್ at that time this is useful and provision is provided that for the first 90 days wages at the rate of 50% of the wages. ಅಂದರೆ ಮೊದಲ 90 ದಿನಗಳವರೆಗೆ ವೇತನದ 50% ದರದಲ್ಲಿ ವೇತನವನ್ನು ನೀಡಬೇಕು. ಒಂದು ವೇಳೆ ಈ ವಿಚಾರಣೆಯು ಉದ್ಯೋಗಿಯ ಯಾವುದೇ ಆದ ಒಂದು ತಪ್ಪುವಿಲ್ಲದಿದ್ದರೂ ಕೂಡ ಆ ವಿಚಾರಣೆ 6 ತಿಂಗಳಿಗಿಂತ ಮೇಲೆ ಹೋದರೆ, ಅಂದರೆ 91 ದಿನಗಳಿಗಿಂತ, ಅಂದರೆ 3 ತಿಂಗಳಿಗಿಂತ ಮೇಲೆ ಹೋದರೆ 91 ದಿನದಿಂದ ಹಿಡಿದು 180 ದಿನಗಳವರೆಗೆ ಅವನಿಗೆ ನೀವು 75% ದರದ ವೇತನದಲ್ಲಿ ಕೊಡಬೇಕಾಗುತ್ತದೆ. ಹೌದಾ? ಅಂದರೆ ನೀವು ಅವನಿಗೆ ಅಮಾನತುಗೊಳಿಸಿದ ದಿನದ ವೇತನದ 75% ಅವನಿಗೆ ನೀವು ವೇತನವನ್ನು ನೀಡಬೇಕು. ಹೌದಾ? Here the important point is that you should note for the first 90 days and for the first 91 to 180 days. These are the payment that he will get. In the next video, we will be seeing about the penalty and that means ದಂಡ. ಒಂದು ವೇಳೆ ಈ ಯಾವುದೇ ಆದ ಒಂದು ಆದೇಶದ ಪಾಲನೆಯನ್ನು ಮಾಡದಿದ್ದರೆ ಅಂಥ ಸಮಯದಲ್ಲಿ ಎಷ್ಟು ದಂಡ ಬೀಳುತ್ತದೆ ಹಾಗೂ ಕೆಲವು ಸೆಕ್ಷನ್ಗಳನ್ನು ನೋಡೋಣ. ಹೌದಾ? ಈ ಆ್ಯಕ್ಟಿನ ಕೆಲವು ಸೆಕ್ಷನ್ಗಳನ್ನು ನೋಡೋಣ. These sections are important for examination. We will be seeing some of the facts in the next video. Thanks for watching the video. If you are new to the channel, you can subscribe and you can join the Telegram channel to attend those mock tests. Thanks for watching the video. Have a nice day. Bye.